ಇಲ್ಲಿ ನೋಡಲ್ಲ, ಇಲ್ಲಿ ನೋಡ, ಇಲ್ಲಿ ನೋಡ, ಹಂಗೆ. ಇವಾಗ ಬಿಡ್ತಾ ಇದ್ದೀನಿ. ಸ್ವಲ್ಪ ಹಾಲು ಎಷ್ಟು 2 ತಿಂಗಳೀಗ? 2 ತಿಂಗಳು ಸರ್. ಯಾವಾಗ ಹಾಲು ಕರ್ಕೊಂಡ್ರು ಕೊಡುತ್ತೆ, ಏನು ತೊಂದರೆ ಇಲ್ಲಲ್ಲ ಪಾಪ? ಇಲ್ಲ, ಬೆಳಗ್ಗೆ ಸಂಜೆನೆ. ಅಂದ್ರೆ ಕರು ಯಾವಾಗ ಬಿಟ್ರು ಕರಿಬೋದು. ಅಲ್ಲ, ಇವಾಗ ಏನೋ ನೆಂಟ್ರು ಬಂದು ಹಾಲು ಬೇಕು ಅಂತ ಕರ್ಕೊಂಡ್ರು ಅದೇ ಕರ ಬಿಡಬೇಕು. ಅಲ್ಲ, ಒಟ್ಟಂಗೆ ಯಾವಾಗ ಬೇಕಾದ್ರೆ ಕರ್ಕೋಬೋದು ಒಟ್ಟಲ್ಲಿ. ಹಾಂ, ಗೊಟ್ಟ ಬೇರೆ ತೆಗ್ಲಾಕಿದ್ದೀರಾ? ಇದು ಬೇಕೇ ಬೇಕಾ ಗೊಟ್ಟಗಳು? ಕೆಲವರು ಪ್ಲಾಸ್ಟಿಕಲ್ಲಿ ಇಟ್ಕೊತಾರೆ. ಅದೆಲ್ಲ ಕೆಮಿಕಲ್. ಇದೇ ಹಳಬರದೇ ಇಂಪಾರ್ಟೆಂಟ್. ಬಿದಿರು ಗಿಡದ್ದು. ಈಗ ನಾಟಿ ದನನೇ ಹೆಚ್ಚು ಜನ ಒಂದೊಂದು ಹಸ ಮನೆಗೆ ಮಾಡ್ಕೊಂಡವ್ರೆ ಸರ್. ನಾಟಿ ಹಸು ನಾಳೆ ಕುಡಿಬೇಕಂತ. ಹೌದು ಹೌದು ಹೌದು. ಅಲ್ಲೆಲ್ಲ ಬೇಕಾದ್ರೆ ನೀವು ನೋಡಿ, ಈಗ ಸ್ವಲ್ಪ ಎಲ್ಲರಿಗೂ ಸ್ವಲ್ಪ ಹಳೆ ಸಂಸ್ಕಾರಕ್ಕೆ ಬರ್ತಾ ಇದ್ದಾರೆ. ಬರೋಷ್ಟೊತ್ತಿಗೆ ದನನೇ ಇಲ್ಲ ಮಾಡೋಣ. ಒಂದು ನಾಟಿ ಹಸು ಮನೆಗೆ ಮಕ್ಕಳಿಗಾದ್ರೂ ಹಾಲು ಬೇಕು ಅಂತ. ಮಕ್ಕಳಿಗೆ ನಮ್ಗೆ ಎಷ್ಟು ಜನ ಕೇಳ್ತಾರೆ, 100 ರೂಪಾಯಿ ಕೊಡ್ತೀನಿ ಕೊಡ್ರಿ ಅಂತ. ನಾವು ಕೊಡಲ್ಲ. ಈಗ ಇದು 6 ತಿಂಗಳ ಕರ ಇದ್ದಂಗಿದೆ ನೋಡಿ ಸರ್. 2 ತಿಂಗಳಾಗಿದೆ ಅಷ್ಟೇ. ಹಾಲು ನಾವು ಹಾಲು ಆಸೆಗೆ ಹಾಲು ಮಾರ್ಬಿಟ್ರೆ ಕರು ಸಾಕಾಯ್ತದ? ಕರು ಚೆನ್ನಾಗಿ ಬಂದಿದೆ. ಈಗ ಯಾರನ್ನ ಸಡನ್ ಆಗಿ ನೋಡಿದ್ರೆ ಅಲ್ಲ, ನಾನು ಹೋಗಿದ ಕಡೆ ಎಲ್ಲ ಎಲ್ರಿಗೂ ಅದೇ ಹೇಳ್ತಾ ಇದ್ದು, ಸೀಮೆ ಸುಗುರು ಸಾಕೊಳ್ಳಿ, ಒಂದು ಪಡ್ಡೆ ಒಂದು ಕಡ್ಸ್ ತಗೊಳ್ಳಿ, ಅದೇ ಹಸು ಆಗುತ್ತೆ. ಅದ್ರ ಹಾಲು ತುಂಬ ಒಳ್ಳೆಯದು, ಮನೆಗಿದ್ರೆ ತುಂಬ ಒಳ್ಳೆಯದು. ಈಗ ನೀವು ಮಜ್ಜಿಗೆ ಕುಡಿದ್ರಲ್ಲ, ಅದೇ ನೀವು ಡೈರಿ ಪ್ಯಾಕೆಟ್ ಮಜ್ಜಿಗೆ ಕುಡಿದ್ರೆ ಹಂಗಿರುತ್ತಾ? ಇರಲ್ಲ.